ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮ ಕೈಗೊಂಡಿದ್ರು. ಕಬ್ಬನ್ ಪಾರ್ಕ್ನಲ್ಲಿ ಡಿಕೆ ಸಾರ್ವಜನಿಕರ ಜೊತೆಗೆ ವಾಯುವಿಹಾರ ನಡೆಸುತ್ತಾ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರಾದ ರಿಜ್ವಾನ್ ಅರ್ಷದ್ ಹ್ಯಾರಿಸ್ ಸಾಥ್ ನೀಡಿದ್ರು. ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತವಾಗಿ ಪರಿವರ್ತನೆಯಾಗಿದೆ. ಈ ಚಂಡಮಾರುತಕ್ಕೆ ಮೋಂಟಾ ಎಂದು ಹೆಸರಿಡುವ ಸಾಧ್ಯತೆ ಇದೆ. ಚಂಡಮಾರುತದಿಂದ ತಮಿಳುನಾಡು, ಆಂಧ್ರ ಮತ್ತು ಒಡಿಶಾದಲ್ಲಿ ಭಾರೀ ಮಳೆಯಾಗಲಿದೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದ ತಮಿಳುನಾಡು, ತೆಲಂಗಾಣದಲ್ಲಿ ಮಳೆ ಅಬ್ಬರಿಸುತ್ತಿದೆ. ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ರಾತ್ರಿಯಿಡೀ ಮಳೆ ಸುರಿದಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಇನ್ನು ತಮಿಳುನಾಡಿನ ವೆಲ್ಲೂರಿನಲ್ಲೂ ಧಾರಾಕಾರ ಮಳೆಯಾಗಿದೆ. ಬೆಳಗಾವಿಯ ಕಿತ್ತೂರು ಉತ್ಸವದಲ್ಲಿ ಎಸ್ಪಿ ಡಾಕ್ಟರ್ ಭೀಮಶಂಕರ್ ಗುಳೇದ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಮಧ್ಯೆ ಗಲಾಟೆಯಾಗಿದೆ. ಸಮಯ ಮುಗಿದ್ರೂ ಸಿಂಗರ್ ಹನುಮಂತಿಗೆ ಎರಡನೇ ಬಾರಿಗೆ ಹಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಸ್ಪಿ ಏಕವಚನದಲ್ಲೇ ಗರಂ ಆಗಿದ್ರು. ಇಬ್ಬರು ಅಧಿಕಾರಿಗಳು ಕೈ ತೋರಿಸಿ ಮಾತನಾಡಿದ್ರು. ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ರವಿವಾರಪೇಟೆ ರಸ್ತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತೆರಳುವ ಮಾರ್ಗದಲ್ಲಿ ಮೋದಿ ಮೋದಿ ಎಂದು ಕೆಲ ಯುವಕರು ಘೋಷಣೆ ಕೂಗಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವದ ಸಮಾರೋಪ ಸಮಾರಂಭ ಹಿನ್ನೆಲೆಯಲ್ಲಿ ಕಾರ್ನಲ್ಲಿ ಸಿಎಂ ತೆರಳುತ್ತಿದ್ದಾಗ ಯುವಕರು ಘೋಷಣೆ ಕೂಗಿದ್ರು. ಟಿಪ್ಪು ಸಹ ಒಬ್ಬ ಧೀರ. ಬ್ರಿಟಿಷರ ಜೊತೆ ಹೋರಾಡಿ ಯುದ್ಧ ಭೂಮಿಯಲ್ಲಿ ಸಾಯ್ತಾರೆ. ಇದಾದ ಬಳಿಕ ಬ್ರಿಟಿಷರನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಸೋಲಿಸಿದ್ರು. ಜಾತಿ ಧರ್ಮದ ಆಧಾರದ ಮೇಲೆ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಒಬ್ಬರನ್ನ ದ್ವೇಷಿಸಿ ಅಂತ ಯಾವ ಧರ್ಮದಲ್ಲೂ ಹೇಳಲ್ಲ ಅಂತ ಸಿಎಂ ಮಾತನಾಡಿದ್ದಾರೆ. ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಧರಿಸ್ತಾ ಇದ್ದ ಸ್ಟೋಚ್ ಹ್ಯಾಟ್ಗೆ ಕೋಕ್ ಕೊಡಲಾಗ್ತಿದೆ. ಸ್ಟೋಚ್ ಹ್ಯಾಟ್ ಬದಲಿಗೆ ಕರ್ನಾಟಕ ಗೃಹ ಇಲಾಖೆ ಪೀಕ್ ಕ್ಯಾಪ್ ವಿತರಿಸಲು ಸಿದ್ಧತೆ ನಡೆಸಿದೆ. ಅಕ್ಟೋಬರ್ 28ರಿಂದಲೇ ಹೊಸ ಟೋಪಿಗಳು ಪೊಲೀಸರ ಕೈ ಸೇರಲಿವೆ. ಪಂಜಾಬ್ನಲ್ಲಿ ಕೃಷಿ ತ್ಯಾಜ್ಯಕ್ಕೆ ಗದ್ದೆಯಲ್ಲೇ ಬೆಂಕಿ ಹಾಕಲಾಗ್ತಾ ಇದೆ. ಅಮೃತಸರ, ತರ್ನ್ತಾರನ್, ಜಲಂಧರ್ ಮತ್ತು ಬಠಿಂಡಾ ಜಿಲ್ಲೆಗಳಲ್ಲಿ ರೈತರು ಹುಲ್ಲಿಗೆ ಬೆಂಕಿ ಹಾಕಿದ್ದಾರೆ. ಇದರಿಂದ ದಟ್ಟ ಹೊಗೆ ಆವರಿಸಿದೆ. ಸರ್ಕಾರಗಳು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ರೈತರು ಬೆಂಕಿ ಹಾಕುವುದನ್ನು ಮಾತ್ರ ನಿಲ್ಲಿಸಿಲ್ಲ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದೆ. ಮಾಲಿನ್ಯ ತಗ್ಗಿಸಲು ಪಾಲಿಕೆಯು ಹೊಗೆ ನಿರೋಧಕ ಗನ್ ಬಳಸಿ ನೀರನ್ನು ಸಿಂಪಡಣೆ ಮಾಡುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಮೇಯರ್ ಸುಷ್ಮಾ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮಾಲಿನ್ಯ ಹೆಚ್ಚಾಗಿದೆ. ಧೂಳನ್ನು ಕಡಿಮೆ ಮಾಡಲು ನೀರು ಸಿಂಪಡಿಸಲಾಗುತ್ತಿದೆ ಎಂದರು. ಶಬರಿಮಲೆಯ ಚಿನ್ನ ಕಳ್ಳತನದ ಕೇಸ್ ಭಾರೀ ಸಂಚಲನ ಮೂಡಿಸಿದೆ. ಪ್ರಕರಣದ A1 ಉನ್ನಿ ಕೃಷ್ಣನ್ ಪೊಟ್ಟಿಯನ್ನ ಎಸ್ಐಟಿಯು ತಮಿಳುನಾಡಿಗೆ ಕರೆತಂದು ಪರಿಶೀಲನೆ ನಡೆಸಿತ್ತು. ಅಯ್ಯಪ್ಪ ದೇಗುಲದ ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪನಕ್ಕೆ ಉನ್ನಿ ಕೃಷ್ಣನ್ ಪೊಟ್ಟಿ ಚೆನ್ನೈ ಮೂಲದ ಕಂಪನಿ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ನೀಡಿದ್ದ ಎನ್ನಲಾಗಿತ್ತು. ನಾಗ್ಪುರದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಮಹಿಳಾ ಅಧಿಕಾರಿಗಳು ಕಿತ್ತಾಡಿಕೊಂಡಿದ್ದಾರೆ. ಗಡ್ಕರಿ ಕೂತಿದ್ದ ಪಕ್ಕದ ಚೇರ್ನಲ್ಲಿ ಮಹಿಳಾ ಅಧಿಕಾರಿಗಳು ಕೂತಿದ್ರು. ಬೇರೆ ಚೇರ್ಗೆ ಹೋಗುವಂತ ಇಬ್ಬರು ಪರಸ್ಪರ ಜಗಳವಾಡಿದ್ದು ವಿಡಿಯೋ ವೈರಲ್ ಆಗಿದೆ. ಐಸಿಸಿ ಮಹಿಳಾ ವಿಶ್ವಕಪ್ಗಾಗಿ ಭಾರತಕ್ಕೆ ಆಗಮಿಸಿದ ಆಸ್ಟ್ರೇಲಿಯಾ ಆಟಗಾರ್ತಿಯರಿಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಿಡಿಗೇಡಿಯೊಬ್ಬ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಆಟಗಾರ್ತಿಯರು ಹೋಟೆಲ್ನಿಂದ ಕೆಫೆಗೆ ತೆರಳುವ ವೇಳೆ ಮೋಟಾರ್ ಸೈಕಲ್ನಲ್ಲಿ ಬಂದ ವ್ಯಕ್ತಿ ಕಿರುಕುಳ ನೀಡಿದ್ದಾನೆ. ಪೊಲೀಸರು ಆರೋಪಿ ಅಕ್ವೆಲ್ ಖಾನ್ನನ್ನು ಬಂಧಿಸಿದ್ದಾರೆ.